ದಾಖಲೆಯ 17ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಸಮಗ್ರ ಅಭಿವೃದ್ಧಿ ಮತ್ತು ಜನಕಲ್ಯಾಣದ ನಡುವೆ ಸಮತೋಲನದ ಪ್ರಯತ್ನ. ಇದು ಸಾಲದ ಬಜೆಟ್ ಎಂದ ಬಿಜೆಪಿ. ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಯಾದರೆ ರಾಷ್ಟ್ರಮಟ್ಟದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಉಲ್ಬಣಿಸಿದ್ದು ಹುಚ್ಚು ದೊರೆಯ ನಿರ್ಧಾರ ಇಡೀ ಜಗತ್ತನ್ನೇ ಆತಂಕಕ್ಕೆ ದೂಡಿದೆ. ತೈಲ ಸರಪಳಿ ಮೇಲೆ ಗಮನಾರ್ಹ ಪರಿಣಾಮ ಬೀರಿದೆ. ಪುಟ್ಟ ಮಕ್ಕಳ ಸಾವು ಜಗತ್ತನ್ನೇ ತಲ್ಲಣಗೊಳಿಸಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ನಿನ್ನೆ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರೂ ಆಗಿರುವ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಿದರು. ಈ ಬಜೆಟ್ನ ಒಟ್ಟು ಗಾತ್ರ 4,48,004 ಕೋಟಿ ಆಗಿದ್ದು ಹಿಂದಿನ ವರ್ಷದ ಬಜೆಟ್ಗಿಂತ ಸುಮಾರು 9.38% ಹೆಚ್ಚಳ ಆಗಿದೆ. ಇದು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ. ಯಾಕಂದರೆ ಒಂದು ಕಡೆ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಕಲ್ಯಾಣಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಹೆಚ್ಚುತ್ತಿರುವ ಸಾಲದ ಹೊರೆ ಮತ್ತು ಆದಾಯ ಕೊರತೆಯ ಸವಾಲುಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ 11G ಆರ್ಥಿಕ ಮಾದರಿಯನ್ನು ಪರಿಚಯಿಸಿದ್ದಾರೆ. ಇದು ಗ್ಯಾರಂಟಿ ಆರ್ಥಿಕತೆ, ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ, ಗ್ರಾಮೀಣ ಆರ್ಥಿಕತೆ, ಉತ್ತಮ ಆಡಳಿತ, ಗಿಗ್ ಆರ್ಥಿಕತೆ, ಭೌಗೋಳಿಕ ಸಮಾನತೆ, ಜಾಗತಿಕ ವಾಣಿಜ್ಯ, ಪ್ರವಾಸೋದ್ಯಮ, ಹಸಿರು ಆರ್ಥಿಕತೆ ಮತ್ತು ನಗರ ಅಭಿವೃದ್ಧಿಯನ್ನು ಒಳಗೊಂಡಿದ್ದು ಸುಸ್ಥಿರ ಮತ್ತು ಸಮಗ್ರ ಅಭಿವೃದ್ಧಿಯ ಗುರಿ ಹೊಂದಿದೆ. ಬಜೆಟ್ನ ಮುಖ್ಯಾಂಶಗಳನ್ನು ಮತ್ತು ಹೊಸ ಘೋಷಣೆಗಳನ್ನು ನಾವು ನೋಡೋದಾದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಶಾಲೆಗಳಲ್ಲಿ ಮತ್ತು ಕಾಲೇಜಿನಲ್ಲಿ ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ನಿಷೇಧ ಮಾಡುವ ನಿರ್ಧಾರವನ್ನು ಘೋಷಣೆ ಮಾಡಲಾಗಿತ್ತು. ಇದರ ಅನುಷ್ಠಾನದ ವಿವರಗಳು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣವನ್ನು ದೇವನಹಳ್ಳಿ ಅಥವಾ ಸರ್ಜಾಪುರದಲ್ಲಿ ನಿರ್ಮಿಸುವ ಯೋಜನೆಯನ್ನು ಮುಂದಿಡಲಾಗಿದೆ ಮತ್ತು ಔಟರ್ ರಿಂಗ್ ರಸ್ತೆಯ ಅಪ್ಗ್ರೇಡ್ಗಾಗಿ 450 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗಿದೆ. ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ 30,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಬೆಳೆ ಸಾಲವನ್ನು ನೀಡೋದು, ತೂರ್ ದಾಲ್ ಖರೀದಿಗೆ ಹೆಚ್ಚುವರಿ ಸಹಾಯ ಒದಗಿಸೋದು, AI ಆಧಾರಿತ ರೈತ ಕರೆ ಕೇಂದ್ರವನ್ನು ಸ್ಥಾಪಿಸೋದು, ಮಿಲ್ಲೆಟ್ ಹಬ್ ಅಭಿವೃದ್ಧಿಪಡಿಸೋದು ಮತ್ತು ಕೃಷಿ ವಿಸ್ತಾರ ಯೋಜನೆಗೆ 100 ಕೋಟಿ ರೂಪಾಯಿಯನ್ನು ಮೀಸಲಿಡೋದು ಪ್ರಮುಖ ಘೋಷಣೆಗಳಾಗಿವೆ. ಆರೋಗ್ಯ ಕ್ಷೇತ್ರದಲ್ಲಿ ಕಾರವಾರದಲ್ಲಿ 198 ಕೋಟಿಗೆ 450 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸೋದು, ಮೈಸೂರು ಮತ್ತು ತುಮಕೂರಿನಲ್ಲಿ ಪರಿಧಿಯ ಕ್ಯಾನ್ಸರ್ ಕೇಂದ್ರಗಳನ್ನು 92 ಕೋಟಿಗೆ ಸ್ಥಾಪಿಸೋದು ಮುಖ್ಯವಾಗಿದೆ. ಶಿಕ್ಷಣದಲ್ಲಿ 15,000 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋದು, ಮಾನಸಿಕ ಆರೋಗ್ಯ ಕೌನ್ಸಿಲರ್ಗಳನ್ನು ನೇಮಿಸೋದು ಮತ್ತು AI ಆಧಾರಿತ ಡಿಜಿಟಲ್ ಟ್ಯೂಟರ್ಗಳನ್ನು 12 ಲಕ್ಷ ವಿದ್ಯಾರ್ಥಿಗಳಿಗೆ ಒದಗಿಸೋದು ಗಮನಾರ್ಹ ಘೋಷಣೆಗಳು. ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 117 ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ, 5,000 ಮೆರಿಟ್ ವಿದ್ಯಾರ್ಥಿಗಳಿಗೆ 50,000 ಮೌಲ್ಯದ ಲ್ಯಾಪ್ಟಾಪ್ಗಳನ್ನು ವಿತರಿಸೋದು ಮತ್ತು 10 ಸಂತ ಶಿಶುನಾಳ ಶರೀಫ್ ರೆಸಿಡೆನ್ಷಿಯಲ್ ಶಾಲೆಗಳನ್ನು ಸ್ಥಾಪಿಸೋದು ಘೋಷಣೆ ಮಾಡಲಾಗಿದೆ. ಇತರೆ ಕ್ಷೇತ್ರಗಳಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ವಿಸ್ತರಣೆಯನ್ನು 41 ಕಿಲೋಮೀಟರ್ಗೆ ಹೆಚ್ಚಿಸೋದು, ರಸ್ತೆಗಳ ವೈಟ್ ಟ್ಯಾಪಿಂಗ್ ಅನ್ನು 158 ಕಿಲೋಮೀಟರ್ಗೆ ಹೆಚ್ಚಿಸೋದು ಸೇರಿದೆ. ಅದರ ಜೊತೆಯಲ್ಲಿ ಅನಂತ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಸೌರ ಮೈಕ್ರೋ ಗ್ರಿಡ್ಗಳನ್ನು ನಿರ್ಮಿಸೋದು ಮುಖ್ಯವಾಗಿದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ 51,599 ಕೋಟಿ ಮೀಸಲಿಡಲಾಗಿತ್ತು. ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ, ಗೃಹಜ್ಯೋತಿ ಯೋಜನೆಗೆ 10,578 ಕೋಟಿ, ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ, ಶಕ್ತಿ ಯೋಜನೆಗೆ 5,300 ಕೋಟಿ ಮತ್ತು ಯುವ ನಿಧಿ ಯೋಜನೆಗೆ 913 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ರೋಹಿತ್ ವೇಮುಲ ಕಾಯ್ದೆ ಘೋಷಣೆಯೂ ಕೂಡ ಬಜೆಟ್ನ ಮುಖ್ಯವಾದ ಅಂಶ. ಇನ್ನು ಅನುದಾನ ಹಂಚಿಕೆ ಮತ್ತು ಸಾಲದ ವಿವರಗಳು ಬಜೆಟ್ನ ಆರ್ಥಿಕ ರೂಪುರೇಷೆಯನ್ನು ಸ್ಪಷ್ಟಪಡಿಸುತ್ತೆ. ಆದಾಯ ಸ್ವೀಕೃತಿ 3,15,050 ಕೋಟಿ ಆಗಿದ್ದು, ಆದಾಯದ ವೆಚ್ಚ 3,38,007 ಕೋಟಿ ಮತ್ತು ಮೂಲಧನ ವೆಚ್ಚ 74,682 ಕೋಟಿ ರೂಪಾಯಿ ಆಗಿದೆ. SDG ಆಧಾರಿತ ಹಂಚಿಕೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ 35,231 ಕೋಟಿ, 20% ಹೆಚ್ಚಳ, ಗ್ರಾಮೀಣಾಭಿವೃದ್ಧಿಗೆ 7,898 ಕೋಟಿ, ಆರೋಗ್ಯಕ್ಕೆ 2,979 ಕೋಟಿ, ಶಿಕ್ಷಣಕ್ಕೆ 1,766 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಆದರೆ ಆತಂಕ ಇರೋದು ಹೆಚ್ಚುತ್ತಿರುವ ಸಾಲದ ಹೊರೆಯಿಂದ. ಹೊಸ ಸಾಲ 1,32,190 ಕೋಟಿ ಆಗಿದ್ದು, ಒಟ್ಟು ಸಾಲ 8,24,389 ಕೋಟಿ, ಅಂದರೆ GSDPಯ 24.94% ಮೀರಿದೆ. ಆದಾಯ ಕೊರತೆ 22,957 ಕೋಟಿ ಮತ್ತು ಹಣಕಾಸು ಕೊರತೆ 97,449 ಕೋಟಿ. ಇದು GSDPಯ 2.95% ಆಗಿದ್ದು, ಸಾಲದ ಹೊರೆ ಹೆಚ್ಚುತ್ತಾ ಇದ್ರೂ ಕೂಡ ಕರ್ನಾಟಕ ಹಣಕಾಸು ಜವಾಬ್ದಾರಿ ಕಾಯ್ದೆಯ ಮಿತಿಯೊಳಗೆ ಬರುತ್ತೆ ಅಂತ ಸರ್ಕಾರ ಮತ್ತು ಅದರ ಸಚಿವರು ಹೇಳ್ತಿದ್ದಾರೆ.
ಇಲಾಖಾವಾರು ಪ್ರಮುಖ ಹಂಚಿಕೆಯನ್ನು ನಾವು ನೋಡೋದಾದರೆ ಶಿಕ್ಷಣಕ್ಕೆ ಅತಿ ಹೆಚ್ಚು 47,224 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ 34,929 ಕೋಟಿ, ಇಂಧನಕ್ಕೆ 29,947 ಕೋಟಿ, ಗ್ರಾಮೀಣಾಭಿವೃದ್ಧಿಗೆ 26,559 ಕೋಟಿ, ಲೋಕೋಪಯೋಗಿ ಇಲಾಖೆಗೆ 23,100 ಕೋಟಿ ರೂಪಾಯಿ, ಆರೋಗ್ಯಕ್ಕೆ 17,817 ಕೋಟಿ ಮತ್ತು ಕೃಷಿಗೆ 8,373 ಕೋಟಿಯನ್ನು ಮೀಸಲಿಡಲಾಗಿದೆ. ಇನ್ನು ವಿಪಕ್ಷಗಳ ಪ್ರತಿಕ್ರಿಯೆ ಬಜೆಟ್ ಹಿನ್ನೆಲೆಯಲ್ಲಿ ತೀವ್ರವಾಗಿದ್ದು, ಬಿಜೆಪಿ ನಾಯಕರು ಬಜೆಟ್ ಅನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಅತ್ಯಂತ ನಿರಾಸೆಯ ಬಜೆಟ್ ಅಂತ ಕರೆದಿದ್ದಾರೆ. 1.32 ಲಕ್ಷ ಕೋಟಿ ಸಾಲದ ಹೊರತಾಗಿಯೂ ಅಭಿವೃದ್ಧಿಗೆ ಹಣವಿಲ್ಲ ಅಂತ ಆರೋಪಿಸಿದ್ದಾರೆ. ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಆರ್ಥಿಕ ಶಿಸ್ತಿನ ಕೊರತೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ್ತು ಹಿಂದೂಗಳಿಗೆ ಕಡಿಮೆ ಗಮನವನ್ನು ಬಜೆಟ್ನಲ್ಲಿ ನೀಡಲಾಗಿದೆ ಅಂತ ಟೀಕಿಸಿದ್ದಾರೆ. ಒಟ್ಟಾರೆಯಾಗಿ ವಿಪಕ್ಷಗಳು ಇದನ್ನ ರಾಜ್ಯವನ್ನ ಹಿಂದಕ್ಕೆ ತಳ್ಳುವ ಬಜೆಟ್ ಅಂತ ವರ್ಣಿಸಿವೆ. ಇನ್ನು ಪ್ರತಿ ಬಾರಿಯಂತೆ ಈ ಬಾರಿನೂ ಬಿಜೆಪಿ ಈ ಬಜೆಟ್ ಅನ್ನ ಮುಸ್ಲಿಮರ ಪರ ಬಜೆಟ್ ಅಂದಿದೆ. ಇದನ್ನು ಬ್ರದರ್ಸ್ ಬಜೆಟ್ ಅಂತ ಕರೆದಿದೆ. ಈ ಬಜೆಟ್ನಲ್ಲಿ ಮಾಡೋಕೆ ಬೇಕಾದಷ್ಟು ಟೀಕೆಗಳಿರ್ಬೋದು, ಆದರೆ ಬಿಜೆಪಿಗೆ ಅದೆಲ್ಲ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರೋದು ಮುಸ್ಲಿಮರನ್ನ ಅನ್ಯರು ಅಂತ ಬಣ್ಣಿಸಿ ರಾಜಕೀಯ ಮಾಡೋದು ಮಾತ್ರ. ಈ ಬಜೆಟ್ ಜನಕಲ್ಯಾಣ ಮತ್ತು ಮೂಲಭೂತ ಸೌಲಭ್ಯಕ್ಕೆ ಒತ್ತು ನೀಡೋದ್ರಿಂದ ಉತ್ತಮ ಆಗಿದೆ. ವಿಶೇಷವಾಗಿ ಎಐ, ಹಸಿರು ಶಕ್ತಿ, ಬೆಂಗಳೂರು ಅಭಿವೃದ್ಧಿ ಮತ್ತು ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆಯಿಂದಾಗಿ. ಆದರೆ ಹೆಚ್ಚುತ್ತಿರುವ ಸಾಲ ಭವಿಷ್ಯದ ತೆರಿಗೆದಾರರ ಮೇಲೆ ಹೊರೆ ಆಗ್ತಿದೆ. ಆದಾಯ ಕೊರತೆ ಮತ್ತು ಮೂಲಧನ ವೆಚ್ಚದ ಕಡಿಮೆ ಪಾಲು ದೊಡ್ಡ ಆತಂಕಗಳಾಗಿವೆ. ಯಾಕಂದ್ರೆ ಸಾಲದ ಹೆಚ್ಚಿನ ಭಾಗ ಸಾಮಾನ್ಯ ವೆಚ್ಚಕ್ಕೆ ಹೋಗ್ತಿದೆ. ಅನುಭವಿ ಸಿದ್ದರಾಮಯ್ಯ ಅವರಿಂದ ಹೆಚ್ಚು ಆರ್ಥಿಕ ಶಿಸ್ತನ್ನು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ರಾಜಕೀಯ ಆದ್ಯತೆಗಳು ಮತ್ತು ಅಲ್ಪಕಾಲಿಕ ಘೋಷಣೆಗಳು ಪ್ರಬಲವಾಗಿ ಬಜೆಟ್ನಲ್ಲಿ ಕಾಣಿಸ್ತಿದೆ. ರಾಜ್ಯದ ದೀರ್ಘಕಾಲೀನ ಸ್ಥಿರತೆಗಾಗಿ ಆದಾಯ ಹೆಚ್ಚಿಸುವ ಮತ್ತು ವೆಚ್ಚ ನಿಯಂತ್ರಣದ ದೂರದೃಷ್ಟಿಯ ಅಗತ್ಯ ಇದೆ ಮತ್ತು ಒಟ್ಟಾರೆಯಾಗಿ ಇದು ಸಮತೋಲಿತವಾದರೂ ಕೂಡ ಸಾಲದ ಅಪಾಯದೊಂದಿಗೆ ಸವಾಲಿನ ಬಜೆಟ್ ಆಗಿದೆ. ಇನ್ನು ರಾಷ್ಟ್ರಮಟ್ಟದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ಕಾರಣದಿಂದ ಮಧ್ಯಪ್ರಾಚ್ಯದ ಸ್ಥಿತಿ ತೀವ್ರವಾಗಿ ಬದಲಾಗಿದ್ದು, ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಸಂಘರ್ಷ ಒಂದು ಪ್ರಾದೇಶಿಕ ಯುದ್ಧದ ರೂಪವನ್ನು ಪಡ್ಕೊಂಡಿದೆ. ಇದು ಜಾಗತಿಕ ಆರ್ಥಿಕತೆ, ಭದ್ರತೆ ಮತ್ತು ರಾಜಕೀಯ ಸಮತೋಲನವನ್ನು ಅಸ್ಥಿರಗೊಳಿಸಿದೆ. ಫೆಬ್ರವರಿ 28ರಿಂದ ಆರಂಭವಾದ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿಗಳು ಇರಾನ್ನ ಉನ್ನತ ನಾಯಕರನ್ನ ಹತ್ಯೆ ಮಾಡಿದ್ದು, ಇರಾನ್ನ ಪ್ರತಿಕ್ರಿಯೆಯಾಗಿ ಮಧ್ಯಪ್ರಾಚ್ಯದಾದ್ಯಂತ ದಾಳಿಗಳು ನಡೆದಿವೆ. ಇದು ಹೊಸ ಯುದ್ಧದ ಭೀತಿಯನ್ನು ಹುಟ್ಟುಹಾಕಿದೆ. ಈ ಸಂಘರ್ಷ ಕೇವಲ ಮಿಲಿಟರಿ ಆಯಾಮವನ್ನು ಮಾತ್ರವಲ್ಲದೆ ಆರ್ಥಿಕ ಮತ್ತು ಮಾನವೀಯ ಸಂಕಷ್ಟಗಳನ್ನು ಉಂಟುಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ನಿರ್ಧಾರಗಳು ವಿವಾದಾಸ್ಪದವಾಗಿದೆ ಮತ್ತು ದೇಶದೊಳಗೆ ತೀವ್ರ ವಿರೋಧಕ್ಕೂ ಕಾರಣ ಆಗಿದೆ. ಈ ಯುದ್ಧ ಮಧ್ಯಪ್ರಾಚ್ಯದ ಸ್ಥಿರತೆಯನ್ನು ಕದಡಿದ್ದು, ಪ್ರಪಂಚದಾದ್ಯಂತ ದೇಶಗಳು ತಮ್ಮ ಸ್ಥಾನಮಾನಗಳನ್ನು ಪುನರ್ ವಿಮರ್ಶಿಸುತ್ತಿವೆ. ಭಾರತದಂತಹ ದೇಶಗಳಿಗೆ ಇದು ಹೊಸ ಸವಾಲುಗಳನ್ನು ತಂದೊಡ್ಡಿದೆ. ಇರಾನ್, ಅಮೆರಿಕ, ಇಸ್ರೇಲ್ ಸಂಘರ್ಷದ ಪ್ರಸಕ್ತ ಸ್ಥಿತಿ ತೀವ್ರವಾಗಿದ್ದು, ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕಾರ್ಯಾಚರಣೆಗಳು ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಕಾರ್ಯಕ್ರಮಗಳನ್ನು ದುರ್ಬಲಗೊಳಿಸುತ್ತಿವೆ. ಆದರೆ ಇರಾನ್ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಗಳನ್ನು ನಡೆಸುತ್ತಿದೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಹತ್ಯೆ ನಂತರ ಇರಾನ್ ತನ್ನ ಸೈನ್ಯವನ್ನು ಸಂಗ್ರಹಿಸಿದ್ದು, ಅಮೆರಿಕ ತನ್ನ B-2 ಬಾಂಬರ್ಗಳ ಮೂಲಕ ಇರಾನ್ನ ಮಿಸೈಲ್ ಲಾಂಚರ್ಗಳನ್ನು ನಾಶಪಡಿಸುತ್ತಿದೆ. ಆದರೆ ಈ ದಾಳಿಗಳು ನಾಗರಿಕರ ಸಾವುಗಳನ್ನು ಉಂಟುಮಾಡಿ ಮಾನವೀಯ ಸಂಕಷ್ಟವನ್ನು ಹೆಚ್ಚಿಸಿವೆ. ಇನ್ನು ನಾವು ಇದನ್ನು ವಿಮರ್ಶಾತ್ಮಕವಾಗಿ ನೋಡಿದ್ರೆ, ಟ್ರಂಪ್ರ ಈ ನಿರ್ಧಾರ ರಾಜಕೀಯ ಪ್ರೇರಿತವಾಗಿದ್ದು, ಇರಾನ್ನ ಪರಮಾಣು ಯೋಜನೆಗಳನ್ನು ತಡೆಯೋ ಹೆಸರಲ್ಲಿ ಪ್ರಾದೇಶಿಕ ಅಸ್ಥಿರತೆಯನ್ನು ಹುಟ್ಟುಹಾಕಿದೆ. ಇದು ದೀರ್ಘಕಾಲೀನ ಶಾಂತಿಯ ಬದಲು ಹೆಚ್ಚಿನ ರಕ್ತಪಾತಕ್ಕೆ ಕಾರಣ ಆಗಬಹುದು. ಮೊದಲಿಂದಲೂ ಇದೇ ಸಾಮ್ರಾಜ್ಯಶಾಹಿ ಅಮೆರಿಕ ಧೋರಣೆ ಅನೇಕ ದುರಂತಗಳಿಗೆ ಕಾರಣ ಆಗಿದೆ. ಅದು ಕಾಲಿಟ್ಟ ಕಡೆ ಹುಲ್ಲು ಬೆಳೆಯೋದಿಲ್ಲ. ಮಧ್ಯಪ್ರಾಚ್ಯದ ಒಟ್ಟಾರೆ ಸ್ಥಿತಿ ತೀವ್ರ ಅಸ್ಥಿರತೆಯಲ್ಲಿದ್ದು, ಇರಾನ್ನ ದಾಳಿಗಳು ಗಲ್ಫ್ ದೇಶಗಳ ಅಮೆರಿಕ ಬೇಸ್ಗಳ ಮೇಲೆ ನಡೀತಿದೆ. ಹಿಜ್ಬುಲ್ಲಾ ಮತ್ತು ಹೌತಿಗಳಂತಹ ಪ್ರಾಕ್ಸಿ ಗುಂಪುಗಳು ಸಂಘರ್ಷಕ್ಕೆ ಸೇರ್ಕೊಂಡಿವೆ. ಹಾರ್ಮುಜ್ ಜಲಸಂಧಿ ಮುಚ್ಚುವಿಕೆಯಿಂದ ಜಾಗತಿಕ ತೈಲ ಬೆಲೆಗಳು ಏರಿಕೆಯಾಗಿದ್ದು, ಆರ್ಥಿಕ ಸಂಕಷ್ಟ ಹೆಚ್ಚಾಗಿದೆ. ಮತ್ತಿದು ಚೀನಾ ಮತ್ತು ರಷ್ಯಾ ಇರಾನ್ ಬೆಂಬಲಕ್ಕೆ ಬರುವಂತೆ ಮಾಡಿದೆ. ಮಧ್ಯಪ್ರಾಚ್ಯದ ಈ ಸಂಘರ್ಷ ಪ್ರಾದೇಶಿಕ ಶಕ್ತಿಗಳ ನಡುವಿನ ಪೈಪೋಟಿಯಿಂದ ಹುಟ್ಟಿದ್ದು, ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳು ಮಾನವೀಯ ದುರಂತಗಳನ್ನು ಉಂಟುಮಾಡಿ ಪ್ರಪಂಚದ ಟೀಕೆಗೆ ಗುರಿಯಾಗಿವೆ. ಆದರೆ ಇರಾನ್ನ ಪ್ರತಿಕ್ರಿಯೆಗಳು ಸಂಘರ್ಷವನ್ನು ವಿಸ್ತರಿಸಿ ಜಾಗತಿಕ ಶಾಂತಿಯನ್ನ ಅಪಾಯಕ್ಕೆ ತಳ್ಳಿವೆ. ಇರಾನ್ನ ಮಕ್ಕಳ ಶಾಲೆ ಮೇಲಿನ ದಾಳಿಗೆ ಪ್ರಪಂಚದ ಪ್ರತಿಕ್ರಿಯೆ ತೀವ್ರವಾಗಿದ್ದು, UN ತಜ್ಞರು ಇದನ್ನ ಆಳವಾಗಿ ಅಸಮಾಧಾನಗೊಳಿಸುವ ಘಟನೆ ಅಂತ ಖಂಡಿಸಿದ್ದಾರೆ. ಮತ್ತು ಇದರಲ್ಲಿ 165ಕ್ಕೂ ಹೆಚ್ಚು ಮಕ್ಕಳ ಸಾವು ಸಂಭವಿಸಿದ್ದು, ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಈ ದಾಳಿ ನಾಗರಿಕರ ಮೇಲಿನ ಅನಗತ್ಯ ಹಿಂಸೆಯನ್ನು ಪ್ರತಿನಿಧಿಸುತ್ತೆ ಮತ್ತು ಅಮೆರಿಕ ಇಸ್ರೇಲ್ನ ತಪ್ಪುಗಳನ್ನು ತನಿಖೆ ಮಾಡುವ ಹೇಳಿಕೆಗಳು ನಿರರ್ಥಕವಾಗಿದೆ. ಯಾಕಂದ್ರೆ ಇದು ಯುದ್ಧದ ನೈತಿಕತೆಯನ್ನೇ ಪ್ರಶ್ನೆ ಮಾಡುತ್ತೆ.
ಇನ್ನು ಹಿಂದೂ ಮಹಾಸಾಗರದಲ್ಲಿ ಅಮೆರಿಕ ದಾಳಿ ಇರಾನ್ನ ಯುದ್ಧ ನೌಕೆಯನ್ನು ಮುಳುಗಿಸಿದ್ದು ಇದು ಯುದ್ಧದ ವಿಸ್ತರಣೆಯನ್ನು ಸೂಚಿಸುತ್ತೆ ಮತ್ತು ಶ್ರೀಲಂಕಾ ಬಳಿಯಲ್ಲಿ ನಡೆದ ಈ ಘಟನೆ ಮೊದಲ ಬಾರಿಗೆ ಟಾರ್ಪೆಡೋ ಬಳಸಿ ಶತ್ರು ನೌಕೆಯನ್ನು ಮುಳುಗಿಸಲಾಗಿದೆ. ಭಾರತಕ್ಕೆ ಸಮರಾಭ್ಯಾಸಕ್ಕೆ ಅಂತ ಬಂದು ವಾಪಸ್ಸಾಗುವಾಗ ಇರಾನ್ ಯುದ್ಧ ನೌಕೆ ಮೇಲೆ ಹಿಂದೂ ಮಹಾಸಾಗರದಲ್ಲಿ ದಾಳಿಯಾಗಿದೆ. ಭಾರತದ ಅತಿಥಿ ಅಂತ ಇರಾನ್ ಇದನ್ನು ಕರೆದಿದೆ. ನಮ್ಮ ಸನಿಹಕ್ಕೆ ಬಂದು ಅಮೆರಿಕ ದಾಳಿ ಮಾಡೋದು ನಮ್ಮ ನೌಕಾದಳಕ್ಕೆ ತಿಳಿದಿಲ್ವಾ? ಅದು ದೊಡ್ಡ ವೈಫಲ್ಯ ಅಲ್ವಾ? ಅಥವಾ ತಿಳಿದಿದ್ರೂ ಕೂಡ ಅಮೆರಿಕಾಗೆ ಹೆದರಿ ಸುಮ್ಮನಾಯ್ತಾ? ಇದು ಅತಿಥಿಯನ್ನ ಮನೆಗೆ ಕರೆದು ಬಲಿ ಕೊಟ್ಟಾಗಲ್ವಾ? ಯುದ್ಧ ನಮ್ಮ ಮನೆಯ ಹಿತ್ತಲವರೆಗೂ ಬಂದಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದಕ್ಕೆ ಎಚ್ಚರಿಸಿರೋದು. ಇನ್ನು ಇರಾನ್ ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಧ್ಯಪ್ರಾಚ್ಯದಲ್ಲಿ ದಾಳಿಗಳನ್ನು ಹೆಚ್ಚಿಸಿದ್ದು ಈ ಕ್ರಿಯೆ ಅಮೆರಿಕ ಯುದ್ಧವನ್ನ ಏಷ್ಯಾ ಪ್ರದೇಶಕ್ಕೆ ವಿಸ್ತರಿಸುತ್ತಿದೆ ಅಂತ ಟೀಕೆಗೆ ಗುರಿಯಾಗಿದೆ. ಈ ದಾಳಿ ಅನಗತ್ಯವಾಗಿ ಸಂಘರ್ಷವನ್ನು ವಿಸ್ತರಿಸಿದ್ದು ಹಿಂದೂ ಮಹಾಸಾಗರದ ಶಾಂತಿಯನ್ನು ಕದಡಿದೆ ಮತ್ತು ಭಾರತದಂತಹ ದೇಶಗಳನ್ನು ಸಂಘರ್ಷಕ್ಕೆ ಸೆಳೆಯುವ ಅಪಾಯವನ್ನು ಹೆಚ್ಚಿದೆ. ಭಾರತದ ಮೇಲೆ ಒತ್ತಡ ಹೆಚ್ಚಾಗಿದ್ದು ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ತೈಲ ಬೆಲೆ ಏರಿಕೆಯಾಗಿ ಆರ್ಥಿಕತೆಗೆ ಹೊರೆಯಾಗಿದ್ದು ಗಲ್ಫ್ನಲ್ಲಿ ವಾಸ ಮಾಡುವ ಸುಮಾರು 1 ಕೋಟಿ ಭಾರತೀಯರ ಸುರಕ್ಷತೆ ಪ್ರಶ್ನೆಯೂ ಕೂಡ ಇಲ್ಲಿದೆ. ಭಾರತದ ಅಲಿಪ್ತ ನೀತಿಗೆ ಟೀಕೆಗಳು ಬಂದಿದ್ದು ಇಸ್ರೇಲ್ನೊಂದಿಗಿನ ಸಂಬಂಧಗಳು ಇರಾನ್ನೊಂದಿಗಿನ ಸಂಬಂಧಗಳನ್ನು ದುರ್ಬಲಗೊಳಿಸಿದೆ. ವಿರೋಧ ಪಕ್ಷಗಳು ಮೋದಿ ಸರ್ಕಾರವನ್ನ ಇಸ್ರಾಯೇಲ್ ಪರವಾಗಿ ನಿಲ್ತಿರೋದಕ್ಕೆ ಟೀಕಿಸಿವೆ. ಭಾರತದ ಅಲಿಪ್ತತೆ ಅನ್ನೋದು ಕೇವಲ ರಾಜತಾಂತ್ರಿಕ ಹೇಳಿಕೆಯಾಗಿದ್ದು ವಾಸ್ತವದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಪರವಾಗಿದ್ದದ್ದು ಮಧ್ಯಪ್ರಾಚ್ಯದಲ್ಲಿ ಭಾರತದ ಪಾತ್ರವನ್ನು ಸೀಮಿತಗೊಳಿಸಿದೆ. ಮತ್ತಿದು ಮೋದಿ ಸರ್ಕಾರದ ಅಸಹಾಯಕತೆಯನ್ನು ಎತ್ತಿ ತೋರಿಸುತ್ತೆ. ಅಮೆರಿಕನ್ನರಲ್ಲಿ ಟ್ರಂಪ್ ವಿರುದ್ಧ ಸಿಟ್ಟು ಹೆಚ್ಚಾಗಿದ್ದು ಅವರ ಅನುಮೋದನೆಯ ದರ 36% ಇಳಿದಿದ್ದು ಸ್ವತಂತ್ರ ಮತದಾರರಲ್ಲಿ ಕೇವಲ 28% ಬೆಂಬಲ ಕುಸಿದಿದೆ. ಟ್ರಂಪ್ರ ವಯಸ್ಸು ಮತ್ತು ಅಸ್ಥಿರ ನಿರ್ಧಾರಗಳು ಟೀಕೆಗೆ ಗುರಿಯಾಗಿವೆ. ಹಾಗೆಯೇ ನೆತಾನ್ಯಾಹು ವಿರುದ್ಧವೂ ಇಸ್ರೇಲ್ನಲ್ಲಿ ಅಸಮಾಧಾನ ಇದೆ. ಟ್ರಂಪ್ ಅವರ ಯುದ್ಧದ ನಿರ್ಧಾರಗಳು ಅಮೆರಿಕದ ಸಾರ್ವಜನಿಕರಲ್ಲಿ ಅಸಮಾಧಾನವನ್ನು ಹುಟ್ಟಿಸಿದ್ದು ಅವರ 2ನೇ ಅಧಿಕಾರಾವಧಿಯಲ್ಲಿ ಆರ್ಥಿಕ ಮತ್ತು ವಿದೇಶಾಂಗ ನೀತಿಗಳು ವಿಫಲ ಆಗ್ತಾ ಇದೆ ಅಂತ ಸಮೀಕ್ಷೆಗಳು ತೋರಿಸ್ತಿವೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ದೃಷ್ಟಿಕೋನದಿಂದ ನರೇಂದ್ರ ಮೋದಿ ಸರ್ಕಾರದ ಅಸಹಾಯಕತೆ ಸ್ಪಷ್ಟವಾಗಿದ್ದು ಮಧ್ಯಪ್ರಾಚ್ಯ ಸಂಘರ್ಷದಲ್ಲಿ ಭಾರತದ ಸ್ಥಾನಮಾನವನ್ನು ಸಮತೋಲನಗೊಳಿಸುವಲ್ಲಿ ವಿಫಲವಾಗಿದೆ. ವಿರೋಧ ಪಕ್ಷಗಳು ಮೋದಿಯನ್ನ ಇಸ್ರೇಲ್ ಪರ ನೀತಿಗಳಿಗಾಗಿ ಟೀಕಿಸುತ್ತಿವೆ. ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಅಸಹಾಯಕತೆಯನ್ನು ಪ್ರದರ್ಶಿಸ್ತಾ ಇದೆ. ಯಾಕಂದ್ರೆ ಅಮೆರಿಕ ಒತ್ತಡದ ಮುಂದೆ ರಷ್ಯಾ ಜೊತೆ ತೈಲ ಖರೀದಿಯನ್ನ ಕಡಿಮೆಗೊಳಿಸಬೇಕಾಗಿದ್ದು ಭಾರತದ ಶಕ್ತಿ ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡಿದೆ. ಈಗ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ 1 ತಿಂಗಳ ಕಾಲಾವಧಿಯನ್ನ ಅಮೆರಿಕ ನೀಡಿದೆ. ನಾವು ತೈಲ ಖರೀದಿ ಮಾಡೋದಕ್ಕೆ ಅಮೆರಿಕದ ಒಪ್ಪಿಗೆ ಬೇಕಾ? ಕನಿಷ್ಠ ಇದಕ್ಕಾದ್ರೂ ನಮ್ಮ ಪ್ರಧಾನಿ ಬಾಯಿ ಬಿಡಬೇಕಲ್ವಾ? ಮನ್ ಕಿ ಬಾತ್, ವಿಶ್ವಗುರು ಹೀಗೆ ಮೌನವಾದರೆ ಮನಮೋಹನ್ ಸಿಂಗ್ ಅವರಿಗೆ ಮೌನ ಮೋಹನ್ ಅಂತ ಕರೆದಿದ್ದು ಮರ್ತು ಹೋಯ್ತಾ? ಇದೆಂಥ ಡಿಪ್ಲೊಮಸಿ? ಅದಕ್ಕೆ ಜಯರಾಮ್ ರಮೇಶ್ ಅವರು ಭಾರತ ಹಿಂದೆಂದೂ ಇಂತಹ ಪುಕ್ಕಲು ಪ್ರಧಾನಿಯನ್ನ ಕಂಡಿಲ್ಲ ಅಂತ ಹೇಳಿರೋದು. ಅಮೆರಿಕ ಭಾರತದ ಶಕ್ತಿ ನೀತಿಯ ಮೇಲೆ ಹಸ್ತಕ್ಷೇಪ ಮಾಡ್ತಾ ಇದ್ದು ಇದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗಿದೆ ಮತ್ತು ರಷ್ಯಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸೋದು ಆರ್ಥಿಕ ಸವಾಲುಗಳನ್ನು ಉಂಟು ಮಾಡುತ್ತೆ. ಒಟ್ಟಾರೆಯಾಗಿ ಈ ಸಂಘರ್ಷ ಜಾಗತಿಕ ಶಕ್ತಿ ಅಸಮತೋಲನವನ್ನು ಬದಲಾಯಿಸ್ತಾ ಇದ್ದು ಅಮೆರಿಕ ಮತ್ತು ಇಸ್ರೇಲ್ನ ಕ್ರಿಯೆಗಳು ಮಾನವೀಯ ದುರಂತಗಳನ್ನು ಹುಟ್ಟುಹಾಕಿದ್ದು ಭಾರತದಂತಹ ದೇಶಗಳು ತಮ್ಮ ನೀತಿಗಳನ್ನು ಪುನರ್ ವಿಮರ್ಶಿಸಬೇಕು. ಆದರೆ ಮೋದಿ ಸರ್ಕಾರದ ಅಸಹಾಯಕತೆ ಮತ್ತು ಟ್ರಂಪ್ರ ವಿವಾದಾಸ್ಪದ ನಿರ್ಧಾರಗಳು ಪ್ರಪಂಚದ ಶಾಂತಿಗೆ ಅಪಾಯವನ್ನು ಉಂಟು ಮಾಡಿವೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖವಾದ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.